ಅಮ್ಮೋರೆ, ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊತಾ ಇದ್ದೀನಿ. ನೀವು ಯಜಮಾನ್ರ ಮನೆಗೆ ಕಾಲಿಡ್ಬೋದು ಅಮ್ಮೋರೆ. ಅಯ್ಯೋ ಕ್ಷಮಿಸಿ, ನೀವು ನಿಮ್ಮನೆ ಕಾಲಿಡ್ಬೋದು ಅಮ್ಮೋರೆ. ಸುಬ್ಬು, ನಾನು ಆ ಮನೆಗೆ ಹೋಗ್ತಿರೋದಕ್ಕೆ ನನಗಿಂತ ಹೆಚ್ಚಾಗಿ ನಿನ್ ಮುಖದಲ್ಲೇ ಆ ಖುಷಿ ಕಾಣಿಸ್ತಿದೆ. ಖುಷಿ ಆಗದೆ ಇರುತ್ತೆ ಅಮ್ಮೋರೆ. ಅಂದ್ಕೊಂಡಿದ್ದಾದ್ರೇನೆ ತುಂಬಾ ಖುಷಿ ಆಗುತ್ತೆ. ಈ ತರ ಒಂದ್ ದಿನ ಬರುತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಅಮ್ಮೋರೆ. ಅಂಥದ್ರಲ್ಲಿ ಈ ದಿನ ನಮ್ ಜೀವನನೇ ಬದಲಾಯಿಸುತ್ತೆ ಅಂದ್ರೆ ಎಷ್ಟು ಖುಷಿ ಆಗ್ಬೇಡ ಹೇಳಿ. ಅಯ್ಯೋ, ನನ್ನ ವಿಷಯ ಬಿಡಿ, ಸುರೇಂದ್ರ ಸರ್ ಇದಾರಲ್ಲ, ಅವ್ರು ನೀವು ಮನೆಗೆ ಬರ್ತಿದ್ದೀರಾ ಅಂತ ಕೇಳಿ ಎಷ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ ಗೊತ್ತಾ. ಅತ್ತಿಗೆ ಅಂದ್ರೆ ಅವ್ರಿಗೆ ಪ್ರಾಣ. ಅವರು ನೀವು ಆ ಮನೆಗೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸುರೇಂದ್ರ ಮೊದ್ಲಿಂದನೂ ಹಾಗೆ. ನಾನು ಅಂದ್ರೆ ತುಂಬಾ ಪ್ರೀತಿ, ಗೌರವ. ಸುರೇಂದ್ರ ನಿಮ್ಮ ಯಜಮಾನ್ರಿಗೆ ತಮ್ಮ ಆಗಿರ್ಬೋದು, ಆದ್ರೆ ನನಗೆ ಮಗನೇ. ಅವನು ಯಾವತ್ತಿಗೂ ನನ್ನನ್ನ ತಾಯಿ ಹಾಗೆ ಕಂಡಿತ್ತು. ಅಂತೂ ಅಫಿಷಿಯಲ್ ಆಗಿ ನೀವು ಆ ಮನೆಗೆ ಬಲಗಾಲಿಟ್ಟು ನಾಳೆ ಹೋಗ್ತಾ ಇದ್ದೀರಾ. ಆದ್ರೆ ಅಮ್ಮೋರೆ, ನೀವು ಹೀಗೆ ಬರೋ ಹಾಗಿಲ್ಲ. ಒಂದು ಮಾಸ್ಕ್ ಹಾಕೊಂಡು ಒಂದು ಹೆಡ್ ಕ್ಯಾಪ್ ಹಾಕೊಂಡು ಬರಬೇಕು. ಯಾಕಂದ್ರೆ ನೀವು ಯಾವಾಗಲೂ ಯಜಮಾನ ಜೊತೆನೇ ಇದ್ದು ಅವ್ರಿಗೆ ಊಟ ತಿಂಡಿ ಆಮೇಲೆ ಅವ್ರ ಆರೋಗ್ಯ ನೋಡ್ಕೊಳ್ಳೋಂಥ ಶೆಫ್ ಕಮ್ ನ್ಯೂಟ್ರಿಷನಿಸ್ಟ್ ಆಗಿ ಹೋಗ್ತಾ ಇದ್ದೀರಾ. ಹಾಗಾಗಿ ಯಾವಾಗಲೂ ನೀವು ಆ ಮನೆ ತುಂಬ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಓಡಾಡ್ಕೊಂಡಿರ್ಬೋದು. ಅಷ್ಟೇ ಅಲ್ಲ, ಯಾವಾಗಲೂ ಯಜಮಾನ್ರ ಜೊತೆನೇ ಇರ್ಬೋದು. ಅಷ್ಟು ಮಾತ್ರ ಅಲ್ಲ ಸು, ಆ ವಿಜಯಾಂಬಿಕಾ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಅವಳು ಹೆಣೆಯೋ ಬಲೆನ ಅವಳು ಸುತ್ತಾನೆ ಹಾಕಬಹುದು. ಈ ದಿನಕ್ಕೋಸ್ಕರ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ. ನಾಳೆ ಎಷ್ಟೊತ್ತಿಗೆ ಎಷ್ಟೋ ವರ್ಷಗಳಾದ ಮೇಲೆ ಅವ್ರ ಜೊತೆ ನಾನು ಆ ಮನೇಲಿರ್ತೀನಿ.